ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಮಧುರಂಗಡಿ ಡೇವಿಡ್ ಡಿಸೋಜಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಇಬ್ಬರು ಆರೋಪಿಗಳನ್ನ 10 ದಿನಗಳ ಕಾಲ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಈ ಒಂದು ಕಸ್ಟಡಿಗೆ ಪಡೆದುಕೊಂಡಿರುವಂತಹ ವ್ಯಕ್ತಿಗಳು ಯಾರು ಅಂತೇಳಿ ಗಮನಿಸೋದಾದ್ರೆ, ಉತ್ತರಾಖಂಡದ ಆಕಾಶ್ ಅಂತೇಳಿ, ಜೊತೆಗೆ ಬಿಹಾರದ ದೀಪಕ್ ಅಂತೇಳಿ. ಈ ಇಬ್ಬರನ್ನು ಕೂಡ ಉಡುಪಿಯ ಕಾಪು ಪೊಲೀಸ್ ನಿರೀಕ್ಷಕ ಆಸ್ಮಲ್ ಅಲಿ ನೇತೃತ್ವದ ತಂಡ ಒಂದು ಕೋರ್ಟ್ಗೆ ಮನವಿಯನ್ನು ಕೂಡ ಸಲ್ಲಿಸಿತ್ತು. ಅಂತಂದ್ರೆ ಇವರನ್ನ ಹೆಚ್ಚಿನ ತನಿಖೆಗಾಗಿ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಈ ಒಂದು ಅರ್ಜಿಯನ್ನು ವಿಚಾರಣೆ ಮಾಡಿದಂತ ಕೋರ್ಟ್ ವಿಚಾರಣೆಗಾಗಿ 10 ದಿನಗಳ ಕಾಲಾವಕಾಶವನ್ನ ಇದೀಗ ನೀಡಿದೆ. ಪ್ರಮುಖವಾಗಿ ಈ ಒಂದು ತನಿಖೆಯಲ್ಲಿ ಯಾವ ಕಾರಣಕ್ಕಾಗಿ ಈ ಒಂದು ಡಿಸೋಜಾ ಅವರನ್ನು ಕೊಲೆ ಮಾಡಲಾಗಿದೆ, ಕೊಲೆಯ ಹಿಂದೆ ಯಾರೆಲ್ಲ ಇದ್ದಾರೆ, ಕೊಲೆಯ ಅಸಲಿ ಸತ್ಯಾಸತ್ಯತೆ ಏನು ಎಂಬುದರ ಕುರಿತಾಗಿ ಪೊಲೀಸರು ತನಿಖೆಯಲ್ಲಿ ಬಾಯಿ ಬಿಡಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಅದೇನೇ ವಿಚಾರ ಇರಬಹುದು, ಆದರೆ ಮೇಲ್ನೋಟಕ್ಕೆ ಮತ್ತು ಪೊಲೀಸ್ ಮೂಲಗಳಿಂದ ತಿಳಿದಿರುವಂತಹ ಮಾಹಿತಿಯ ಪ್ರಕಾರ ಡೇವಿಡ್ ಡಿಸೋಜಾ ಅವರ ಕೊಲೆ ಪ್ರಕರಣ ಅಷ್ಟು ಸುಲಭವಾಗಿ ನಡೆದಿರುವಂತದ್ದಲ್ಲ. ಒಂದು ಪ್ರೀ ಪ್ಲಾನ್ ಅನ್ನ ತಿಂಗಳಾನುಗಂಟಲೆ ಮಾಡಿಕೊಂಡು ಈ ಹಂತಕರು ಆತನನ್ನು ಕೊಲೆ ಮಾಡಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಜೊತೆಗೆ ಈ ಒಂದು ಕೊಲೆ ಪ್ರಕರಣ ನಡೆದಿರುವಂತಹದ್ದು 3 ಕೋಟಿ ರೂಪಾಯಿ ಹಣದ ವಹಿವಾಟಿನ ಕುರಿತಾಗಿ, ಈ ಒಂದು ಮನಸ್ತಾಪದ ಕುರಿತಾಗಿ ನಡೆದಿದೆ, ಒಂದು ಸುಪಾರಿ ಕೊಟ್ಟು ಕೊಲೆಯನ್ನ ಮಾಡಿಸಲಾಗಿದೆ ಎನ್ನುವಂತಹ ಮಾಹಿತಿಯು ಕೂಡ ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಸ್ನೇಹಿತರೆ, ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.